ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಎಷ್ಟೊಂದು ಜನ ನನಗೆ ತುಂಬಾ ಕಮೆಂಟ್ ಮಾಡ್ತಿದ್ರಿ. ಯಾವುದೇ ರೀತಿ ಪೇನ್ ಆಗದೆ ಇರೋ ರೀತಿ ಯಾವ ರೀತಿ ಮನೆಯಲ್ಲೇ ಹೇರ್ ರಿಮೂವಲ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋದು, ಮತ್ತೆ ಐಬ್ರೋಸ್ ಕೂಡ ಮಾಡ್ಕೊಳ್ಬಹುದು, ಅಪ್ಪರ್ ಲಿಪ್ಸ್ ಮಾಡ್ಕೊಳ್ಬಹುದು. ಮತ್ತೆ ಇವತ್ತು ನಾನು ನಿಮ್ಗೆ ಜಸ್ಟ್ ಫೇಶಿಯಲ್ ಹೇರ್ ಮಾತ್ರ ಅಲ್ಲ, ನಿಮ್ ಬಾಡಿಯಲ್ಲೂ ಕೂಡ ಹೇರ್ ರಿಮೂವ್ ಮಾಡುವಂತ ಎರಡು ಪ್ರಾಡಕ್ಟ್ ನ ತೋರಿಸ್ತೀನಿ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ವರ್ಷಗಳ ಕಾಲ ಬಾಳ್ಕೆ ಬರುತ್ತೆ. ಇದೆ ಎಲ್ಲಾ ಕೂಡ ಅಷ್ಟೇ ತುಂಬಾ 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 ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಒಂದ್ಸರಿ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ ಗಳದ್ದು ಇವತ್ತು ನಾನು ನಿಮ್ಗೆ ವಿತ್ ಡೆಮೋ ಸಮೇತ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಎಲ್ರು ಕೇಳ್ತಾ ಇದ್ರಿ ನನ್ಗೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಹೇಗೆ, ಮತ್ತೆ ನಾವು ಸಲೂನ್ಗೆ ಪ್ರತಿ ಸರಿ ಹೋಗ್ತಾ ಇರಕ್ಕಾಗಲ್ಲ. ಇನ್ನು ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ಸ್ ಇರುತ್ತೆ. ಆಕ್ಚುಲಿ ಅವರು ಸಡನ್ ಆಗಿ ಇವಾಗ ಚಿನ್ ಪೋರ್ಷನ್ ಅಲ್ಲೆಲ್ಲ ಇಲ್ಲೆಲ್ಲ ಬಂದ್ಬಿಟ್ಟಿರುತ್ತೆ, ಸ್ವಲ್ಪ ಜಾಸ್ತಿ ಎಲ್ಲ. ಸೊ ಅವಾಗ ಅವ್ರಿಗೆ ಹೊರಗಡೆ ಹೋಗೋದಿಕ್ ಆಗ್ತಿರಲ್ಲ. ಸೊ ಸಲೂನ್ಗೆ ಪ್ರತಿ ಸರಿ ಹೋಗಕ್ಕಾಗಲ್ಲ, ಬೇಗ ಬೇಗ ಗ್ರೋ ಆಗ್ತಾ ಇರುತ್ತೆ. ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಅವ್ರಿಗೆ ಅಂತ ಅಲ್ಲ, ಎಲ್ಲಾ ಹೆಣ್ಮಕ್ಳ ಹತ್ರನು ಈ ಒಂದು ಪ್ರಾಡಕ್ಟ್ ಇಟ್ಕೊಂಡಿದ್ರೆ ಎಮರ್ಜೆನ್ಸಿಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲ ನಾವು ಸಲೂನ್ಗೆ ಹೋಗಲ್ಲ, ನಾವ್ ಇದನ್ನೇ ಮೇಂಟೈನ್ ಮಾಡ್ತೀವಿ ಅಂತಂದ್ರು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಮತ್ತೆ ಇಂಪಾರ್ಟೆಂಟ್ ಆಗಿ ಮೇಕಪ್ ಆರ್ಟಿಸ್ಟ್ ಗಳಿಗೂ ತುಂಬಾ ತುಂಬಾ ಯೂಸ್ ಆಗುತ್ತೆ. ಎಷ್ಟೊಂದು ಜನ ಈಗ ಬ್ಯೂಟಿಷಿಯನ್ ಪ್ಲಸ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಲ್ತಿರೋರ್ಗೆ ಆಕ್ಚುಲಿ ಅವರು ಥ್ರೆಡ್ ಅಲ್ಲಿ ಹೇರ್ ರಿಮೂವ್ ಮಾಡ್ತಾರೆ. ಎಷ್ಟೊಂದ್ ಜನ ಕ್ಲೈಂಟ್ಸ್ ಇವಾಗ ಬ್ರೈಡ್ಸ್ ಆಗ್ಲಿ ಕೆಲವೊಬ್ರು ಅಪ್ಪರ್ ಲಿಪ್ ಮಾಡ್ಸಿರಲ್ಲ, ಫೇಶಿಯಲ್ ಅಲ್ಲಿ ಹೇರ್ ರಿಮೂವ್ ಮಾಡ್ಸಿರಲ್ಲ, ಅದ್ರ ಮೇಲೆ ಮೇಕಪ್ ಮಾಡಿದ್ರೆ ಮೇಕಪ್ ನೀಟಾಗಿ ಸ್ಟೇ ಆಗಲ್ಲ, ಗ್ರೇ ಆಗತ್ತೆ, ಅವಾಗ ಮೇಕಪ್ ಚೆನ್ನಾಗಿಲ್ಲ ಅಂತ ಅಂತಾರೆ. ಸೊ ಅವ್ರ ಫಾಲ್ಟ್ ನ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಸೊ ಅಂತ ಟೈಮ್ ಅಲ್ಲಿ ಈ ಒಂದು ಟೂಲ್ ನಿಮ್ ಹತ್ರ ಇದ್ರೆ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಿಮ್ಗೆ ಥ್ರೆಡಿಂಗ್ ಬಂದ್ರೆ ಥ್ರೆಡ್ ಮಾಡ್ಬೋದು, ಕೆಲವೊಬ್ರು ಥ್ರೆಡ್ ಮಾಡೋದಕ್ಕೂ ಆ ಟೈಮ್ ಅಲ್ಲಿ ಒಪ್ಕೊಳ್ಳೋದಿಲ್ಲ. ಈ ರೀತಿ ಸಿಚುವೇಶನ್ಸ್ ಎಲ್ಲ ಬರ್ತಾ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಗಳಿಗೆ. ಸೊ ಮೇಕಪ್ ಆರ್ಟಿಸ್ಟ್ ಹತ್ರನೂ ಕೂಡ ಈ ಒಂದು ಪ್ರಾಡಕ್ಟ್ ಇರೋದು ನೆಸೆಸಿಟಿ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಈಗ ಫಸ್ಟ್ ನಾನು ಫೇಶಿಯಲ್ ಹೇರ್ ರಿಮೂವರ್ ನ ತೋರಿಸ್ತೀನಿ, ಆಮೇಲೆ ಹ್ಯಾಂಡ್ಸ್ಗೆ ಲೆಗ್ಸ್ಗೆಲ್ಲ ರಿಮೂವ್ ಮಾಡೋದು ಕೂಡ ನಿಮ್ಗೆ ತೋರಿಸ್ತೀನಿ. ತುಂಬಾ ಅಫೋರ್ಡಬಲ್ ಪ್ರೈಸ್. ನಾನು ಎಷ್ಟು ಕೊಟ್ಟೆ ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆಲ್ರೆಡಿ ಆರ್ಡರ್ ಮಾಡಿ ತುಂಬಾ ದಿನ ಆಯ್ತು, ಇದು ಬಂದಿತ್ತು ಬಟ್ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದೆ. ಈಗ ನಾನು ಪ್ರಾಡಕ್ಟ್ ಗಳನ್ನೆಲ್ಲ ಚೆಕ್ ಮಾಡೋವಾಗ ನನಗೆ ಸಿಕ್ತು. ಇದು ನಾನು ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿದ್ದೆ ಆಕ್ಚುಲಿ. ನೋಡಿ ಈ ತರ ಇರುತ್ತೆ ಒಂದು ಪ್ರಾಡಕ್ಟ್. ನೋಡಿ ಈ ರೀತಿ ಇರುತ್ತೆ. ಇದನ್ನ ನೀವು ಚಾರ್ಜ್ ಹಾಕ್ಬೇಕು. ಇದ್ರಲ್ಲಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಚಾರ್ಜರ್ ಕೊಟ್ಟಿದ್ದಾರೆ, ನೀವು ಚಾರ್ಜಿಂಗ್ ಹಾಕೊಳ್ಬೇಕಷ್ಟೇ. ಇದಕ್ಕೇನೆ ನೀವು ಶೆಲ್ ಹಾಕೋ ಅವಶ್ಯಕತೆ ಏನಿಲ್ಲ. ಮತ್ತೆ ನಿಮ್ಗೆ ಇದ್ರಲ್ಲಿ ಯೂಸ್ ಮಾಡೋದನ್ನು ಕೂಡ ನಿಮ್ಗೆ ಕೊಟ್ಟಿರ್ತಾರೆ, ನೀವು ಬೇಕಿದ್ರೆ ಓದ್ಬಿಟ್ಟು ಯೂಸ್ ಮಾಡ್ಬೋದು. ಈಗ ನಾನ್ ನಿಮ್ಗೆ ಯೂಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ, ಯಾವ ರೀತಿ ಯೂಸ್ ಮಾಡೋದು ಅಂತ. ನೋಡಿ ಈ ರೀತಿ ಓಪನ್ ಮಾಡಿದ್ರೆ ಜಸ್ಟ್ ಈ ರೀತಿ ಪೆನ್ ತರ ಇರುತ್ತೆ, ಹಿಂಗೆ ಕ್ಯಾಪ್ ಹಿಂಗೆ ಓಪನ್ ಮಾಡಿದ್ರೆ ಪ್ರೆಸ್ ಮಾಡ್ಬೇಕು ನಾವು. ಫಸ್ಟ್ ಇದನ್ನ ನೋಡಿ ಇಷ್ಟ ತರ ಪ್ರೆಸ್ ಮಾಡಿದ್ರೆ ನಮ್ಗಿದು ಆನ್ ಆಗತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಇನ್ನ ನಾನು ತೋರಿಸ್ತೀನಿ. ಇನ್ನ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮ್ಗೂ ಕೂಡ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿಬೇಕು, ಫ್ರೀ ಆಗಿ ಮತ್ತೆ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಫ್ರೀ ಕೋರ್ಸಸ್ ವಿಡಿಯೋಸ್ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಆರಾಮ್ಸೆ ನೋಡ್ಬಿಟ್ಟು ನೀವು ಮನೆಯಲ್ಲೇ ನಿಧಾನಕ್ಕೆ ಒಂದೊಂದು ವಿಡಿಯೋನೇ ನೋಡಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ 100% ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ 100% ಶೋರ್ ಆಗಿ ಹೇಳ್ತೀನಿ. ಸೊ ಯಾರಿಗಾನ ಇಂಟ್ರೆಸ್ಟ್ ಇದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಕೂಡ ಹೋಗಿ ನೋಡಿ. ಒಂದು ಕಮೆಂಟ್ ಹಾಕಿದ್ರಿ, ನಮ್ಗೆ ತುಂಬಾ ಸ್ವೆಟ್ ಆಗ್ತಿದೆ, ನನ್ಗೆ ಯಾವ ಮೇಕಪ್ ಪ್ರಾಡಕ್ಟ್ ಹಾಕಿದ್ರು ಇರೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ, ಸೊ ಯಾವ ಪ್ರಾಡಕ್ಟ್ ಹಾಕ್ಬೇಕು ಅಂತ ಎಲ್ಲರೂ ನಂಗೆ ತುಂಬಾ ಕಮೆಂಟ್ ಮಾಡ್ತಿದ್ರಿ. ಸೊ ನೀವೆಲ್ಲ ಕಮೆಂಟ್ ಮಾಡಿದಕ್ಕೆ ನಾನು ರಿಸರ್ಚ್ ಮಾಡಿ ಒಂದು ಬೆಸ್ಟ್ ಫೌಂಡೇಶನ್ ನ ಆಕ್ಚುಲಿ ಆರ್ಡರ್ ಮಾಡಿದೀನಿ. ಅದು ಆಲ್ರೆಡಿ ಬಂದು ಇದೆ, ನಾನು ಆಲ್ರೆಡಿ ಒಂದ್ಸರಿ ಯೂಸ್ ಮಾಡು ಕೂಡ ಚೆಕ್ ಮಾಡಿದೀನಿ. ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡೋದು ಒಂದೇ ಬಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು ಪ್ರಾಡಕ್ಟ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂದ್ರೆ ಫೌಂಡೇಶನ್ ಯಾರಿಗೆ ತುಂಬಾ ಸ್ವೆಟ್ ಬರುತ್ತೆ ಮತ್ತೆ ಯಾರಿಗೆ ಮೇಕಪ್ ಸ್ಟೇ ಆಗಲ್ಲ ಅನ್ನೋರು ಕೂಡ ಈ ಒಂದು ಫೌಂಡೇಶನ್ ನ ಯೂಸ್ ಮಾಡ್ಬೋದು. ಮತ್ತೆ ಇನ್ನ ನಾರ್ಮಲ್ ಆಗು ಕೂಡ ನಮ್ಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಅನ್ನೋರು ಕೂಡ ಈ ಒಂದು ಫೌಂಡೇಶನ್ ನ ಯೂಸ್ ಮಾಡ್ಬೋದು. ಮೇನ್ ನನಗೆ ಕಮೆಂಟ್ಸ್ ಬರ್ತಿದ್ದೇನೆ, ನಮ್ಗೆ ಓವರ್ ಸ್ವೆಟ್ ಆಗ್ತೀವಿ ಮತ್ತೆ ಏನ್ ಪ್ರಾಡಕ್ಟ್ ಹಾಕಿದ್ರು ನಿಲ್ಲೋದಿಲ್ಲ, ಅದು ಸ್ವೆಟ್ ಆಗಿ ಹೋಗ್ಬಿಡತ್ತೆ, ಮತ್ತೆ ಆ ಪ್ರಾಡಕ್ಟ್ ಕೂಡ ಒಂಥರ ನಮ್ಗೆ ಗ್ರೇ ಆಗತ್ತೆ. ಈ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರೋರು ತುಂಬಾ ನಂಗೆ ಕಮೆಂಟ್ ಹಾಕಿದ್ರು. ಅವ್ರಿಗೂ ಯೂಸ್ ಆಗುತ್ತೆ ಮತ್ತೆ ಬೇರೆಯವ್ರಿಗೂ ಯೂಸ್ ಆಗುವಂತ ಒಂದು ಫೌಂಡೇಶನ್ ನ
ನಾನು ರಿವ್ಯೂ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಯಾರು ಕೂಡ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋ ನಿಮ್ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತಿನ ಟಾಪಿಕ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಹೇರ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪೌಡರ್ ನ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ ಪೌಡರ್ ಅಪ್ಲೈ ಮಾಡಿದ್ರೆ. ಆಕ್ಚುಲಿ ನನ್ನ ಫೇಸ್ ಅಲ್ಲಿ ಏನಂತ ಫೇಶಿಯಲ್ ಹೇರ್ ಇಲ್ಲ, ಬಟ್ ಅಂದ್ರೂ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಈಗ ಫಸ್ಟ್ ನೀವ್ ಎಲ್ಲಿ ಹೇರ್ ರಿಮೂವ್ ಮಾಡ್ಬೇಕು ಅಲ್ಲಿ ಒಂದು ಕಾಟನ್ ತಗೊಂಡು ಈ ರೀತಿ ಪೌಡರ್ ನ ಅಪ್ಲೈ ಮಾಡಿ. ನಿಮ್ಮ ಮನೇಲಿ ಯಾವ ಪೌಡರ್ ಇದ್ರೆ ಆ ಪೌಡರು. ಆಕ್ಚುಲಿ ನಾನು ರೀಸೆಂಟ್ ಆಗಿ ಐಬ್ರೋಸು ಬರ್ಲಿಪ್ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಅಂದ್ರೂ ಈಗ ಸ್ವಲ್ಪ ಸ್ವಲ್ಪ ಗ್ರೋ ಆಗಿದೆ. ನಿಮ್ಗೆ ತೋರ್ಸಕ್ಕೋಸ್ಕರ ನಾನು ಮಾಡ್ತಾ ಇದೀನಿ, ಹುಡುಕ್ತಾ ಇದೀನಿ ಹೇರ್ ನ. ನೋಡಿ ಇಲ್ಲೊಂದು ಚಿಕ್ಕ ಚಿಕ್ಕದಿದೆ, ಮತ್ತೆ ನಿಮ್ಗೆ ಕೈಯಲ್ಲೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಈಗ ನಾನು ಪೌಡರ್ ಹಾಕಿದೀನಿ. ಪೌಡರ್ ಹಾಕಿದ್ಮೇಲೆ ಈ ಒಂದು ಮಿಷಿನ್ ನ ಈ ರೀತಿ ಆನ್ ಮಾಡಿದ್ರೆ ನೋಡಿ ಈ ರೀತಿ ಸೌಂಡ್ ಬರುತ್ತೆ. ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಮಾಡ್ತಾ ಇದೀವಿ. ಅಷ್ಟೇ, ಸ್ವಲ್ಪನೂ ಪೇನ್ ಆಗಲ್ಲ, ಹೇರ್ ಎಲ್ಲ ರಿಮೂವ್ ಆಗ್ಬಿಡತ್ತೆ. ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ನಿಮ್ಗೆ ನನ್ಗೆ ಇಲ್ಲಿ ಹೇರ್ ಇದೆ, ಇಲ್ಲಿ ಮಾಡಿ ತೋರಿಸ್ತೀನಿ ರೀ. ಆಕ್ಚುಲಿ ನನ್ಗೆ ಹೇರ್ಸ್ ಎಲ್ಲ ತುಂಬಾ ಕಡಿಮೆ, ಬಟ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹಿಂಗೆ ಮಾಡ್ತಾ ಇರೋದಷ್ಟೇ, ಅಲ್ಲಿ ರಿಮೂವ್ ಆಗುತ್ತೆ ಹೇರ್. ಸ್ವಲ್ಪನೂ ಪೇನ್ ಗೊತ್ತಾಗಲ್ಲ. ಇಲ್ಲಿರೋ ಹೇರ್ ಎಲ್ಲ ರಿಮೂವ್ ಆಗಿದೆ. ನಿಮ್ಗೆ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ರಿಮೂವ್ ಆಗಿದೆ. ಯಾಕಂತಂದ್ರೆ ನನ್ಗೆ ಹೇರೇ ಇಲ್ಲ ಅಷ್ಟೊಂದು. ಸೊ ವಿಡಿಯೋ ಕಾಣಿಸೋ ಅಷ್ಟು, ಕ್ಯಾಮ್ರಾ ಕಾಣಿಸೋ ಅಷ್ಟು ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಇಲ್ಲಿ ಈ ಒಂದು ಪಾರ್ಟ್ ಮಾತ್ರ ತೋರಿಸ್ತೀನಿ. ಫಸ್ಟ್ ಒಂದ್ಸರಿ ರೈಟ್ ಸೈಡ್ ಸರ್ಕ್ಯುಲರ್ ಮೋಷನ್, ಆಮೇಲೆ ಲೆಫ್ಟ್ ಸೈಡ್ ಸರ್ಕ್ಯುಲರ್ ಮೋಷನ್, ಎರಡೂ ಕಡೆ ಮಾಡಿ. ಯಾಕಂದ್ರೆ ಹೇರು ಅದು ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಅದು ನಾವು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಟೂಲ್ ನ ಯೂಸ್ ಮಾಡ್ಬೇಕು. ಅವಾಗ ಎರಡೂ ಕಡೆ ಮಾಡಿದ್ರೆ ಎರಡೂ ಕಡೆ ಡೈರೆಕ್ಷನ್ ಅಲ್ಲಿ ಇರೋದು ಕೂಡ ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ ಹೇರ್ ಇದೆ, ಇಲ್ಲಿ ಹೇರ್ ಇಲ್ಲ, ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೇರ್ ಇಲ್ಲ. ಓಕೆ, ಈ ರೀತಿ ವರ್ಕ್ ಆಗುತ್ತೆ. ನೀವು ಐಬ್ರೋ ಹತ್ರ ಮಾಡ್ಕೊಳ್ಳುವಾಗ ನೋಡಿ ಫಸ್ಟ್ ಈ ರೀತಿ ನೀವು ಕೈಯಲ್ಲಿ ಇಟ್ಕೊಳ್ಬೇಕು. ನೀವು ಶೇಪ್ ನೋಡ್ಕೊಂಡು ಇಲ್ಲಿ ಮಾತ್ರ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಶೇಪ್ ಅಂತೂ ಇದ್ರಲ್ಲಿ ತೆಗಿಯಕ್ಕಾಗಲ್ಲ, ಎಕ್ಸ್ಟ್ರಾಸ್ ತೆಗಿಬಹುದು. ಎಕ್ಸಾಕ್ಟ್ ಶೇಪ್ ತೆಗಿಯಕ್ಕೆ, ಯಾಕಂದ್ರೆ ನಾವು ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ. ಎಕ್ಸ್ಟ್ರಾಸ್ ಇದ್ರೆ ರಿಮೂವ್ ಮಾಡ್ಕೊಳ್ಬಹುದು ಐಬ್ರೋಸ್, ಬಟ್ ಬೇರೆ ಫೇಶಿಯಲ್ ಹೇರ್ ನ ನೀಟಾಗಿ ರಿಮೂವ್ ಮಾಡ್ಬೋದು. ಮತ್ತೆ ನಿಮ್ಗೆ ಐಬ್ರೋಸ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಾನು ಒಂದು ಐಬ್ರೋಸ್ ಸ್ಟ್ರಿಪ್ಸ್ ಇರುತ್ತಲ್ವಾ, ಅದ್ರಲ್ಲಿ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಮಾಡಿದೀನಿ. ಬೇಕಿದ್ರೆ ಆ ವಿಡಿಯೋನ ಚೆಕ್ ಮಾಡಿ ನೀವು ಅದ್ರಲ್ಲಿ ಐಬ್ರೋಸ್ ಮಾಡ್ಕೊಂಡು, ಬೇಕಿದ್ರೆ ನೀವು ಅಪ್ಪರ್ ಲಿಪ್ಪು ಮತ್ತೆ ಏನಾದ್ರೂ ಎಕ್ಸ್ಟ್ರಾಸ್ ಬಂದಿದ್ರೆ, ಇವಾಗ ಪ್ರತಿ ಸರಿ ಇವಾಗ ಒಂದು 15 days ಆಗ್ಬಿಡುತ್ತೆ ನೀವು ಐಬ್ರೋಸ್ ಮಾಡಿಸಿ, ಅವಾಗ ಚಿಕ್ಕ ಚಿಕ್ಕದ್ ಬಂದಿರುತ್ತಲ್ಲ ಅದನ್ನ ರಿಮೂವ್ ಮಾಡ್ಕೊಳ್ಬಹುದು. ಓಕೆನಾ? ಮನೆಯಲ್ಲೇನೆ ಹೇಗೆ ನೀವು ಸ್ಟ್ರಿಪ್ಸ್ ನ ಯೂಸ್ ಮಾಡಿ, ಐಬ್ರೋ ಸ್ಟ್ರಿಪ್ಸ್ ಸಪರೇಟ್ ಬರುತ್ತೆ, ಅದನ್ನೇ ನಾನು ವಿಡಿಯೋ ಮಾಡಿ ಹಾಕಿದೀನಿ. ನೀವು ಚೆಕ್ ಮಾಡಿ, ಪ್ರೀವಿಯಸ್ ವಿಡಿಯೋಸ್ನ ನಿಮ್ಗೆ ಸಿಗತ್ತೆ. ಮತ್ತೆ ನೋಡಿ ತುಂಬಾ ಶೇಪ್ ಹತ್ರ ಹೋಗ್ಬೇಡಿ. ಸೊ ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಇದ್ರೆ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನೀವು ಫೋರ್ ಹೆಡ್ ಬೇಕಿದ್ರೆ ರಿಮೂವ್ ಮಾಡ್ಕೋಬಹುದು. ಫೋರ್ ಹೆಡ್ ಮಾಡುವಾಗ ಈ ರೀತಿ ಒಂದ್ಸರಿ ರೈಟ್ ಸೈಡ್ ಮಾಡಿ, ಒಂದ್ಸರಿ ಲೆಫ್ಟ್ ಸೈಡ್ ಮಾಡಿ, ಇಲ್ಲಾಂದ್ರೆ ಒಂದ್ 3 times ರೈಟ್ ಸೈಡ್ ಮಾಡಿ, ಒಂದ್ 3 times ಲೆಫ್ಟ್ ಸೈಡ್. ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಮಾಡಿದ್ರೆ ಎಲ್ಲಾ ಹೇರ್ ಕೂಡ ರಿಮೂವ್ ಆಗುತ್ತೆ. ನೋಡಿ ಈ ರೀತಿ. ನೋಡಿ ಇಲ್ಲಿ ನಿಮ್ಗೆ ಇಲ್ಲಿ ಹೇರ್ ಕಾಣ್ತಿರ್ಬೋದು. ಇಲ್ಲಿ ನಂದು ಮಿಸ್ ಆಗಿ ನಂದು ಈ ಕೂದಲು ಕೂಡ ಬಂದ್ಬಿಟ್ಟಿದೆ. ನೋಡ್ಕೊಂಡು ನೀವ್ ಹಿಂಗೆ ಇಟ್ಕೊಂಡು ಮಾಡಿ, ಇಲ್ಲ ಅಂತಂದ್ರೆ ಇಲ್ಲಿರೋ ಹೇರ್ ಎಲ್ಲ ರಿಮೂವ್ ಆಗ್ಬಿಡತ್ತೆ. ಫೇಶಿಯಲ್ ಹೇರ್ಗೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಹೇರ್ಸ್ ಎಲ್ಲ ಇರುತ್ತೆ, ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನೀವು ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ನೀಟಾಗಿ ಈ ರೀತಿ ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ಎತ್ತಿರೋದು. ಇಷ್ಟೇ ಇದ್ರ ಮೇಂಟೆನೆನ್ಸ್.
ಇನ್ನು ರೇಸರ್ ಯೂಸ್ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ರೇಸರ್ ಯೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಯಾಕಂತ ಅಂದ್ರೆ ರೇಸರ್ದು ಒಂದ್ಸರಿ ನಾವು ಯೂಸ್ ಮಾಡಿ ಇಟ್ಟಿರ್ತೀವಿ ಅನ್ಕೊಳ್ಳಿ, ನೆಕ್ಸ್ಟ್ ಯೂಸ್ ಮಾಡುವಾಗ ಅದೇನಾದ್ರೂ ಶಾರ್ಪ್ನೆಸ್ ಕಮ್ಮಿ ಆಗಿದ್ರೆ ನಾವು ಪ್ರೆಷರ್, ಇವಾಗ ಏನು ನೀವು ಬರ್ತಾ ಇಲ್ಲ ನಮ್ಗೆ ಹೇರು ಅಂತ ಪ್ರೆಷರ್ ಕೊಟ್ಟು ಮಾಡಿದಾಗ ಅದು ನಮ್ಗೆ ಬ್ಲಡ್ ಬಂದ್ಬಿಡತ್ತೆ. ಮತ್ತೆ ಎಲ್ಲಾದ್ರೂ ಪಿಂಪಲ್ಸ್ ಇರುತ್ತೆ ನೋಡಿ, ಈಗ ನನಗೆ ಪಿಂಪಲ್ಸ್ ಆಗಿದೆ, ಇಲ್ಲಿ ನಾನು ರೇಸರ್ ಅಲ್ಲಿ ಹಾಕಿಂಗ್ ಮಾಡಿದಾಗ ಈ ಪಿಂಪಲ್ಸ್ ಕಟ್ ಆಗೋದು ಈ ರೀತಿ ತುಂಬಾ ಪ್ರಾಬ್ಲಮ್ ಆಗತ್ತೆ. ಸೊ ರೇಸರ್ಗಿಂತ ಇದು ಬೆಟರ್ ಅಂತ ನಾನು ನಿಮ್ಗೆ ಹೇಳಿದೀನಿ. ಇನ್ನ ಐಬ್ರೋಸ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದೀನಿ, ಆ ಒಂದು ಮೆಥಡ್ ಫಾಲೋ ಮಾಡಿ. ಇನ್ನು ನಿಮ್ಗೆ ಐಬ್ರೋಸ್ಗೆಲ್ಲ ನಿಮ್ಗೆ ಪರ್ಫೆಕ್ಟ್ ಆಗಿ ಬರಲ್ಲ ಅಂತಂದ್ರೆ ನೀವು ಚಾನ್ಸ್ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಸಲೂನ್ಗೆ ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಬಟ್ ಇದು ಎಮರ್ಜೆನ್ಸಿಗೆ ನೀವು ಇಟ್ಕೊಳ್ಬಹುದು, ಬಟ್ ಪೇನ್ಲೆಸ್ ಆಗಿ. ನಂಗೆ ಪೇನ್ ತಡ್ಕೊಳಕ್ ಆಗಲ್ಲ, ಕೆಲವೊಬ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಸೊ ಅವರು ನನ್ಗೆ ಪೇನ್ ಆಗುತ್ತೆ ಅಂತಾನೆ ಎಷ್ಟೊಂದ್ ಜನ ಅಪ್ಪರ್ ಲಿಪ್ ಮಾಡಿಸ್ತಿರಲ್ಲ, ಬಟ್ ಅದೊಂಥರ ಅಸಹ್ಯವಾಗಿ ಕಾಣಿಸುತ್ತೆ ಅಪ್ಪರ್ ಲಿಪ್. ಸೊ ಈ ಒಂದು ಟೂಲ್ ಇಂದ ನಿಮ್ಗೆ ಸ್ವಲ್ಪ ನೋವಾಗಲ್ಲ, ಆರಾಮ್ಸೆ ನೀವು ತಗೊಳ್ಬಹುದು. ಬಟ್ ಥ್ರೆಡ್ಡಿಂಗ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಹತ್ತತ್ರ 120 days ಅದು ನಿಮ್ಗೆ ಬರಲ್ಲ ಹೇರು, ಯಾಕಂತಂದ್ರೆ ವಿತ್ ರೂಟ್ ಸಮೇತ ನಿಮ್ಗೆ ಕ್ಲಿಯರ್ ಆಗುತ್ತೆ. ಬಟ್ ಇದು ನಿಮ್ಗೆ ಒಂದು 2-3 days ನಿಮ್ಗೆ ಇರುತ್ತೆ, ಆಮೇಲೆ ಚಿಕ್ಕ ಚಿಕ್ಕದಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 1 week ಮೇಂಟೈನ್ ಮಾಡ್ಬೋದು ಇದ್ರಲ್ಲಷ್ಟೇ. ಸೊ ವೀಕ್ಲಿ ಒನ್ಸ್ ಹಿಂಗ್ ಮಾಡ್ಕೋಬಹುದು. ಏನ್ ಮಾಮೂಲಿ ಮೇಕಪ್ ಮಾಡ್ಕೊಳ್ಳುವಾಗ ಒಂದ್ಸರಿ ಹಿಂಗ್ ಅನ್ಕೊಂಡ್ರೆ ಆಗತ್ತೆ, ಆ ರೀತಿ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಇದು ಬೆಸ್ಟ್. ಇನ್ನ ಹ್ಯಾಂಡ್ಸ್ಗೆ ಮತ್ತೆ ಲೆಗ್ಸ್ಗೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಸೊ ಆ ಒಂದು ಪ್ರಾಡಕ್ಟ್ ಕೂಡ ಇವತ್ತು ನಾನು ನಿಮ್ಗೆ ಶೋ ಮಾಡ್ತೀನಿ. ಇದಂತೂ ಆಕ್ಚುಲಿ ಈ ಒಂದು ಟೂಲ್ಗಾದ್ರೂ ಅಟ್ಲೀಸ್ಟ್ ಚಾರ್ಜಿಂಗ್ ಹಾಕ್ತಿವಿ, ಬಟ್ ಇದಕ್ಕೆ ನಾವು ಚಾರ್ಜಿಂಗ್ ಕೂಡ ಹಾಕಲ್ಲ, ತುಂಬಾ ಕಡಿಮೆ ಪ್ರೈಸ್ಗೆ ಒಂದು ಪ್ರಾಡಕ್ಟ್ ಸಿಗ್ತಿದೆ. ಇದು ನೋಡಿ ಈ ರೀತಿ ಇರುತ್ತೆ ನಿಮ್ಗೆ ಈ ಒಂದು ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ನೋಡೋದಿಕ್ಕೆ ಒಳ್ಳೆ ಸೋಪ್ ತರ ಇದೆ. ಇದು ಎಷ್ಟು ಈಸಿ ಗೊತ್ತಾ ಯೂಸ್ ಮಾಡೋದು. ಆಕ್ಚುಲಿ ನೀವು ಎಲ್ಲಿ ಹೇರ್ ರಿಮೂವ್ ಮಾಡ್ಬೇಕು ಅಲ್ಲಿ ಫಸ್ಟ್ ಬಿಸಿನೀರ್ ಹಾಕ್ಬಿಟ್ಟು ಒಂದ್ಸರಿ ಹಿಂಗೆ ಸೋಕ್ ಮಾಡ್ಬಿಟ್ಟು ಆಮೇಲೆ ಇದನ್ನ ತಗೊಂಡು ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ರಬ್ ಮಾಡೋದಷ್ಟೇ. ಈಗ ನಾನು ಇದನ್ನು ಕೂಡ ನಿಮ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ನೋಡಿ, ನಿಮ್ಗೆ ಈ ಒಂದು ಪೋರ್ಷನ್ ಅಲ್ಲಿ ಹೇರ್ ಕಾಣಿಸ್ತಿದೆ ಅಲ್ವಾ, ಈ ಹೇರ್ನ ಈಗ ನಾನು ಹಾಟ್ ವಾಟರ್ ಹಾಕಿ ಫಸ್ಟ್ ಸೋಕ್ ಮಾಡ್ತಾ ಇದ್ದೀನಿ. ಮಾಮೂಲಿ ನಾವು ಸ್ನಾನಕ್ಕೆ ಯೂಸ್ ಮಾಡ್ತೀವಲ್ಲ ಅಷ್ಟು ಇದ್ರೆ ಸಾಕು, ತುಂಬಾ ಹಾಟ್ ವಾಟರ್ ಏನಲ್ಲ. ಫಸ್ಟ್ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಸೋಕ್ ಮಾಡ್ಬಿಟ್ಟು ಈ ಒಂದು ಪ್ರಾಡಕ್ಟ್ ನ ತಗೊಂಡು ನೀವು ಈ ರೀತಿ ರಬ್ ಮಾಡೋದಷ್ಟೇ. ಸರ್ಕ್ಯುಲರ್ ಮೋಷನ್ ಅಲ್ಲಿ ರಬ್ ರಬ್ ರಬ್, ರೈಟ್ ಸೈಡ್ ಲೆಫ್ಟ್ ಸೈಡ್, 1-3 ಸರಿ ರೈಟ್ ಸೈಡ್ ಮಾಡಿದ್ರೆ 1-3 ಸರಿ ಲೆಫ್ಟ್ ಸೈಡ್ ಮಾಡೋದು. ನೋಡಿ ಇದ್ರಲ್ಲಿ ಹೇರ್ ಚಿಕ್ಕ ಚಿಕ್ಕ ಹೇರ್ ನಿಮಗ್ ಕಾಣ್ತಾ ಇರ್ಬೋದು, ಬರ್ತಾ ಇದೆ. ರಬ್ ಮಾಡಿದ್ದಾದ್ಮೇಲೆ ನಾವು ವಾಟರ್ ಅಲ್ಲಿ ಈ ರೀತಿ ಒರೆಸಿದಾಗ ನೋಡಿ ಎಷ್ಟು ನೀಟಾಗಿ ಹೇರ್ ರಿಮೂವ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಇಲ್ಲಿವರೆಗೂ ನಾನು ಮಾಡಿದೀನಿ ರಬ್ಬು, ನೋಡಿ ಅಲ್ಲಿ ಹೇರ್ ರಿಮೂವ್ ಆಗಿದೆ. ಸೊ ಇದು ವರ್ಕ್ ಆಗತ್ತೆ. ಈ ಒಂದು ಟೂಲ್ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ. ಆಮೇಲೆ ನೀಟಾಗಿ ವಾಶ್ ಮಾಡ್ಬಿಟ್ಟು ಎತ್ತಿಡ್ಬೇಕು. ನೋಡಿ ಹಿಂಗೆ ರಬ್ ಮಾಡುವಾಗ ನಿಮ್ಗೆ ಈ ರೀತಿ ಗಲೀಜಾಗಿರುತ್ತೆ, ಸೊ ಇದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಎತ್ತಿಡ್ಬೇಕು. ಈಗ ನೋಡಿ ನೀಟಾಗಿ ವಾಶ್ ಆದ್ಮೇಲೆ ನನ್ನ ಲೆಗ್ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ. ಇದೆಲ್ಲ ಕೂಡ ಈ ಟೂಲ್ ಅಲ್ಲೇ ನಾನು ಮಾಡಿರೋದು. ಇವಾಗ ನಿಮ್ ಮುಂದೆನೆ ರಬ್ ಮಾಡದ್ನಲ್ವಾ, ನೋಡಿ ಇದೇ ಟೂಲ್ ಇಂದ ಎಷ್ಟು ಚೆನ್ನಾಗಿ ನಂದು ಲೆಗ್ ಅಲ್ಲಿ ಇರುವಂತ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ನೀವು ಎನಿ ಟೋನರ್, ನಾನೀಗ ಓಪಲ್ದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಟೋನರ್ ಹಚ್ಚಿ, ಏನಾದ್ರೂ ನಿಮ್ಗೆ ರ್ಯಾಷಸ್ ಏನಾದ್ರೂ ಇದ್ರೆ ಅದು ಕ್ಲಿಯರ್ ಮಾಡತ್ತೆ. ಈ ಟೋನರ್ ಹಚ್ಚಿದಾಗ ಸ್ವಲ್ಪ ಉರಿ ಅನ್ನೋ ತರ ಅನ್ಸುತ್ತೆ, ಬಟ್ ತಕ್ಷಣಕ್ಕೆ ಅನ್ಸುತ್ತೆ, ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಮಾಯಿಶ್ಚರೈಸರ್ ಅಲೋವೆರಾ ಜೆಲ್ ಕೂಡ ಹಚ್ಬೋದು, ಬಟ್ ಟೋನರ್ ಹಚ್ಚಿದ್ರೆ ತುಂಬಾ ಒಳ್ಳೇದು. ನೀವು ವ್ಯಾಕ್ಸ್ ಮಾಡಿದಾಗೂ ಅಷ್ಟೇ ನಾವು ಟೋನರ್ ಹಚ್ತೀವಿ, ಮತ್ತೆ ಐಬ್ರೋಸ್ ಅಷ್ಟೇ. ಇವಾಗ ನಾನು ನಿಮ್ಗೆ ಫೇಸ್ ಅಲ್ಲೂ ಹೇರ್ ರಿಮೂವ್ ಮಾಡಿ ಅಂತ ತೋರ್ಸಿದ್ನಲ್ವಾ, ಅಲ್ಲಿಗೂ ಕೂಡ ಅಷ್ಟೇ ನೀವು ಟೋನರ್ ಹಚ್ಚಿ, ತುಂಬಾ ಚೆನ್ನಾಗಿ ನಿಮ್ಗೆ ವರ್ಕ್ ಆಗುತ್ತೆ. ಹಚ್ಚಿದಾಗ ಒಂದು ಹಾಫ್ ಸೆಕೆಂಡ್ ಕೂಡ ಅದು ಜಸ್ಟ್ ಇರಲ್ಲ, ಒಂದು ಹಾಫ್ ಸೆಕೆಂಡ್ ಗಿಂತ ಕಮ್ಮಿ ಹಚ್ಚಿದಾಗ ಒಂಚೂರ್ ಹಂಗ್ ಉರಿಯುತ್ತೆ, ಬಟ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ರ್ಯಾಷಸ್ ಆಗದೆ ಇರೋ ರೀತಿ ಕಾಪಾಡತ್ತೆ. ನಾವು ಸಲೂನ್ ಅಲ್ಲಿ ವ್ಯಾಕ್ಸ್ ಮಾಡಿದಾಗೂ ಕೂಡ ಈ ಟೋನರ್ ನ ಕಂಪಲ್ಸರಿ ಹಚ್ತೀರಿ. ಈ ಟೋನರ್ ನಿಮ್ಮ ಹತ್ರ ಒಂದ್ ಇಟ್ಕೊಂಡ್ರೆ ಓಪಲ್ದು ತುಂಬಾ ಯೂಸ್ಫುಲ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈಗ ಫೇಶಿಯಲ್ ಹೇರ್ ರಿಮೂವ್ ಮಾಡಿದೆ ಅಲ್ವಾ, ಅಲ್ಲಿಗೂ ಕೂಡ ಅಷ್ಟೇ ಈ ಒಂದು ಓಪಲ್ ಟೋನರ್ ನ ಸ್ವಲ್ಪ ತಗೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿ ಫುಲ್ ಫೇಸ್ಗೂ ಕೂಡ ಹಚ್ತಾ ಇದ್ದೀನಿ.
ಟೋನರ್ ಆದ್ರೂ ಹಚ್ಬೋದು, ಅಲೋವೆರಾ ಜೆಲ್ ಆದ್ರೂ ಹಚ್ಬೋದು. ಬಟ್ ಟೋನರ್ ಹಚ್ಚಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಒಂದು ವರ್ಕ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಯಾವ್ದೇ ರೀತಿ ರ್ಯಾಷಸ್ ಆಗದೆ ಇರೋ ರೀತಿ, ಯಾವ್ದೇ ರೀತಿ ಅಲರ್ಜಿ ಆಗದೆ ಇರೋ ರೀತಿ ನಿಮ್ಗೆ ಒಂದು ಟೋನರ್, ಒಂದು ಟಿಂಚರ್ ಇರುತ್ತೆ ನೋಡಿ, ಟಿಂಚರ್ ತರ ವರ್ಕ್ ಮಾಡುತ್ತೆ. ಬಟ್ ಈ ಟೋನರ್ ನಿಮ್ಮ ಹತ್ರ ಒಂದು ಕಂಪಲ್ಸರಿ ಇಟ್ಕೊಳ್ಳಿ. ಓಪಲ್ ಕಂಪ್ನಿ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ನೀವು ಇದೊಂದು ಇಟ್ಕೊಂಡ್ರೆ ತುಂಬಾ ದಿನ ಬರುತ್ತೆ ನಿಮ್ಗೆ. ಬೇರೆ ಟೋನರ್ ಕಂಪೇರ್ ಮಾಡಿದ್ರೆ ಓಪಲ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗುತ್ತೆ. ಬಟ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಸಲೂನ್ ಅಲ್ಲೆಲ್ಲ ನಾನು ಇದನ್ನ ಯೂಸ್ ಮಾಡೋದು. ಸೊ ನಾನು ನಿಮ್ಗೆ ಅದನ್ನೇ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಯೂಸ್ ಮಾಡಿರೋದನ್ನ ಮಾತ್ರನೇ ಸಜೆಸ್ಟ್ ಮಾಡ್ತಿದ್ದೀನಿ. ಈಗ ನೀವು ಈ ರೀತಿಯಾಗಿ ಫೇಶಿಯಲ್ ಹೇರ್ ನ ರಿಮೂವ್ ಮಾಡ್ಬೋದು. ಇವತ್ತು ನಾನು ನಿಮ್ಗೆ 2 ಟೂಲ್ ತೋರಿಸ್ದೆ. ಈ ಒಂದು ಟೂಲು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಟೂಲ್, ಇವೆರಡು ಟೂಲ್ ಯೂಸ್ ಮಾಡ್ಕೊಂಡು, ಇದು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ, ಇದು ನಮ್ಮ ಬಾಡಿಯಲ್ಲಿ ಇರುವಂತ ಹೇರ್ ನ ರಿಮೂವ್ ಮಾಡೋದಕ್ಕೆ. ಇದಕ್ಕೆ ನೀವು ಚಾರ್ಜಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಚಾರ್ಜಿಂಗ್ ಯಾವುದೇ ರೀತಿ ಯಾವ ಅವಶ್ಯಕತೆನೂ ಇಲ್ಲ. ಅಫೋರ್ಡಬಲ್ ಪ್ರೈಸ್ಗೆ ನಿಮ್ಗೆ ಒಂದು ಬೆಸ್ಟ್ ಪ್ರಾಡಕ್ಟ್ಸ್ ನಾನು ನಿಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಅವಶ್ಯಕತೆ ಇದೆ ಅನ್ಸಿದ್ರೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ಓಕೆನಾ? ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಓಕೆ, ಈ ಒಂದು ನಾಲೆಡ್ಜ್ ಸಿಕ್ತು ಅಂತ ನೀವು ಈ ಒಂದು ವಿಡಿಯೋನ ನೋಡ್ಕೊಂಡು ಈ ರೀತಿ ನಾವು ಸಲೂನ್ಗೆ ಹೋಗಿಲ್ಲ ಅಂತಂದ್ರೂ ಹೆಂಗೆ ನಾವು ಮನೆಯಲ್ಲೇ ಮ್ಯಾನೇಜ್ ಮಾಡ್ಕೋಬಹುದು ಅಂತ ಕೂಡ ನಿಮ್ಗೆ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.